ಈಗ ಏನು ಆಲಮಟ್ಟಿ ಮುಳುಗಡೆ ಪ್ರದೇಶದ ಹೋರಾಟ ಮಾಡ್ತಾ ಬಂದಿದ್ದ ರೈತರು ಅದರ ನ್ಯಾಯ ಇಲ್ಲಿವರೆಗೆ ಸಿಕ್ಕಿದಿಲ್ಲ. ಆದರೆ ಇವತ್ತಿನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಹಳ ಸೀರಿಯಸ್ ಆಗಿ ಒಂದು ನಿರ್ಣಯವನ್ನು ಕಂಡುಕೊಂಡಾರ. ರೈತರಿಗೆ ತೃಪ್ತಿ ಆಗೋಂಗಾಗೈತಿ. ಆಮೇಲೆ ಸಂಬಂಧಪಟ್ಟಂತ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆರ್ ಬಿ ತಿಮ್ಮಾಪುರ ಸಾಹೇಬರಾಗಿರ್ಬೋದು, ಇನ್ನಿತರ ಎಲ್ಲ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ರೈತರ ಪರವಾಗಿ ಕೆಲಸ ಮಾಡ್ಯಾರ. ರೈತರ ಪರವಾಗಿ ಅವ್ರಿಗೆ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀವಿ. ತಕ್ಷಣ ರೈತರಿಗೆ ದುಡ್ಡು ಮುಟ್ಟುವಂಥ ಕೆಲಸ ಮಾಡುತ್ತೆ ಸರ್ಕಾರಕ್ಕೊಂದು ಒತ್ತಾಯ ಅಷ್ಟೇ. ಈಗ ಇಲ್ಲಿ ತನಕ ಮುಳುಗಡೆ ಆದಂಥ ರೈತರಿಗೆ ನಮ್ಮ ಪರಿಹಾರ ಯಾವಾಗ ಬರ್ತೈತಿ, ಎಷ್ಟು ಬರ್ತೈತಿ ಅನ್ನೋದನ್ನ ಗೊತ್ತಿದ್ದಿದ್ದಿಲ್ಲ. ಅವರು ಮುಗುಲ್ ಮೇಲೆ ಚಿಕ್ಕಿ ನೋಡಿದಂಗೆ ನೋಡ್ಕೊತ ಕೂತಿದ್ರು. ಏನೋ ಆಸೆ ದೊಡ್ಡದಿತ್ತು. ಆದ್ರೆ ಈಗ ಸರ್ಕಾರ ಅದನ್ನು ಒಂದು ಲೆವೆಲ್ಗೆ ತಂದ ಒಂದು ನಿರ್ಣಯ ತೊಗೊಂಡ್ರಲ್ಲ, ಅದು ಭಾಳ ದೊಡ್ಡದು. ಅದನ್ನೇನು ನಿರ್ಣಯ ತೊಗೊಂಡ್ರು ಅದೇ ರೀತಿ ತಕ್ಷಣ ಅವರ ಅಕೌಂಟ್ಗೆ ದುಡ್ಡು ಹಾಕುವಂಥ ಕೆಲಸ ಮಾಡಬೇಕಂತೇಳಿ ನನ್ನ ಅಭಿಪ್ರಾಯ. ನಮ್ಮ ಒಂದು ಹೋರಾಟ ಇಲ್ಲಿ ತನಕ ಕೃಷ್ಣಾ ಮೇಲ್ದಂಡೆ ಹೋರಾಟದಲ್ಲಿ ಒಂದು ರೈತರಿಗೆ ಮುಂದೇನಾಗುತ್ತೋ ಅನ್ನುವಂಥ ಭರವಸೆ ಇರಲಿಲ್ಲ. ಈಗ ನಮ್ಮ ರೈತರಿಗೆ 1 ಎಕರೆಗೆ 30 ಲಕ್ಷ 40 ಲಕ್ಷ ಪರಿಹಾರ ಕೊಡ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ. ಹಾಗೂ ಈಗ ನಮ್ಮ ಆರ್ ಬಿ ತಿಮ್ಮಾಪುರ ಸಾಹೇಬರು ಇದಕ್ಕೆ ಸಾಕಷ್ಟು ಪರಿಶ್ರಮ ವಹಿಸಿ ಎಲ್ಲ ರೈತರಿಗೆ ಒಂದು ಗೌರವಾನ್ವಿತವಾದ ಒಂದು ಉಡುಗೊರೆಯನ್ನು ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀವಿ. ಈ ಪರಿಹಾರನ ಬೇಗನೆ ನಮ್ಮ ರೈತರ ಅಕೌಂಟಿಗೆ ಬರಲಿ ಅಂಥೇಳಿ ನಾನು ಇದನ್ನು ಒಂದು ವಿನಂತಿ ಮಾಡ್ಕೋತೀನಿ ಸರ್ಕಾರಕ್ಕೆ. ರಾಜ್ಯದಲ್ಲಿ ಐತಿಹಾಸಿಕ ನಿರ್ಣಯ. ಇವತ್ತು ಯಾವುದೇ ಸರ್ಕಾರವಾಗಲಿ UKP 3ನೇ ಹಂತದ ನಿರ್ಣಯವನ್ನು ಮಾಡಿರಲಿಕ್ಕಿಲ್ಲ. ಯಾಕಂದ್ರೆ ಹಿಂದಿನ ಸರ್ಕಾರಗಳಾಗಲಿ 20 ಲಕ್ಷ 25 ಲಕ್ಷ ಮಾಡುವಂಥ ವ್ಯವಸ್ಥೆಯೊಳಗೆ ಹಿಂದಿನ ಸರ್ಕಾರಗಳು ಮಾಡಿದ್ದು. ಆದರೆ ಇವತ್ತು ನಮ್ಮ ಆರ್ ಬಿ ತಿಮ್ಮಾಪುರ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ UKP 3ನೇ ಹಂತದ ಪರಿಹಾರಧನವನ್ನು ರೈತರಿಗೆ ನೀರಾವರಿಗೆ 40 ಲಕ್ಷ ರೂಪಾಯಿ, ಒಣಬೇಸಾಯಕ್ಕೆ 30 ಲಕ್ಷ ರೂಪಾಯಿ ನೀಡುವಂಥ ಒಂದು ಐತಿಹಾಸಿಕ ನಿರ್ಣಯವನ್ನು ತೊಗೊಂಡಿದ್ದಾರೆ. ಅದು ನಮ್ಮ ತಿಮ್ಮಾಪುರ ಸಾಹೇಬರು ಅವ್ರಿಗೆ ಹುಟ್ಟುಹಬ್ಬದ ದಿನವಂದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಂದು ಉಡುಗೊರೆಯಾಗಿ ನೀಡಿದ್ದಾರೆ. ಅದೇ ರೀತಿ ನಾವು ತಿಮ್ಮಾಪುರ ಸಾಹೇಬರಿಗೆ ನೀಡೋದು ಬಿಟ್ಟ ಇವತ್ತು ರೈತರಿಗೆ ಅವ್ರ ಬರ್ತಡೇ ದಿವಸ ಎಲ್ಲ ರೈತರಿಗೆ ಒಂದು ಜಿಲ್ಲೆಯ ರೈತರಿಗೆ ದೊಡ್ಡ ಉಡುಗೊರೆ ಏನಾರು ನೀಡಿರಪ್ಪ ಅಂದ್ರೆ ಇವತ್ತು UKP 3ನೇ ಹಂತದ ಯೋಜನೆಯನ್ನು ನೀಡ್ಯಾರು. ಅವರಿಗೆ ತುಂಬ ಹೃದಯದ ಧನ್ಯವಾದ, ರೈತರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ. ನನ್ನ ಮಾತು. ಹಾಯ್, ಎಲ್ರಿಗೂ ನಮಸ್ಕಾರ. ನೀವೇನಾದರೂ ಮುಧೋಳದಲ್ಲಿ ಅತ್ಯುತ್ತಮವಾದಂಥ ಸೈಟ್ ಅಥವಾ ನಿವೇಶನಕ್ಕಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದರೆ ನಾವಿವತ್ತು ಅಂತಹ ಒಂದು ಬೆಸ್ಟ್ ಸ್ಥಳವನ್ನು ತೋರಿಸ್ತೇವೆ. 2030, 3040 ಮತ್ತು 3050 ಅಳತೆಯ ಫ್ಲಾಟ್ಗಳು ನಿಮಗೆ ಇಲ್ಲಿ ಲಭ್ಯ ಇದೆ. ಬಹಳಷ್ಟು ವಿಶಾಲವಾದಂತಹ ರಸ್ತೆಗಳನ್ನು ಈ ಲೇಔಟ್ ಕೂಡ ಹೊಂದಿದೆ. ಬಹಳಷ್ಟು ಸ್ಥಳಾವಕಾಶವನ್ನು ಹೊಂದಿರುವಂತಹ ಉದ್ಯಾನವನ ಇಲ್ಲಿದೆ. ಜೊತೆಗೆ ಅಲ್ಲಿ ಒಂದು ಸಿಟ್ಔಟ್ ಕೂಡ ಮಾಡಲಾಗಿದೆ. ಇನ್ನು ಈ ಲೇಔಟ್ NAKJP ಮತ್ತು ಈ ಖಾತಾ ಸೌಲಭ್ಯಗಳನ್ನ ಹೊಂದಿದೆ. ಈ ಲೇಔಟ್ನಲ್ಲಿ 24x7 ವಾಟರ್ ಆಗಿರಬಹುದು, ವಿದ್ಯುತ್ ಸೌಲಭ್ಯ ಆಗಿರಬಹುದು ಮತ್ತು ಓಪನ್ ಮತ್ತು ಗ್ರೌಂಡ್ ಲೆವೆಲ್ ಚರಂಡಿಯ ವ್ಯವಸ್ಥೆಯನ್ನು ಕೂಡ ಸುಸಜ್ಜಿತವಾಗಿದ್ದು ಹೊಂದಿದೆ. ಇನ್ನು ಈ ಲೇಔಟ್ಗೆ ಹೇಗೆ ಬರಬೇಕಪ್ಪ ಅಂತ ಹೇಳಿದ್ರೆ ದಾರಿಗಳು ಮುಧೋಳದಿಂದ ಮಂಟೂರಿನ ಮುಖ್ಯ ರಸ್ತೆಯಿಂದ ಕೇವಲ 200 ಮೀಟರ್ ಬಂದ್ರೆ ಸಾಕು, ಈ ಲೇಔಟ್ ನಿಮ್ಮ ಕಣ್ಣಿಗೆ ಬೀಳುತ್ತೆ. ಒಟ್ಟು 44 ಸೈಟ್ಗಳಿದೆ. ಯಾರು ಮಾಲೀಕರಿರ್ತಾರೆ ಅವರ ವಾಹನಗಳಿಗೆ ಪಾರ್ಕಿಂಗ್ ಮಾಡೋದಕ್ಕೆ ಸುಸಜ್ಜಿತವಾದಂತಹ ಪಾರ್ಕಿಂಗ್ ಸ್ಥಳಾವಕಾಶ ಕೂಡ ಇಲ್ಲಿ ಮಾಡಲಾಗಿದೆ. ಇದರಲ್ಲಿ ಈಗಾಗಲೇ ಕೆಲವೊಂದಿಷ್ಟು 50% ಬುಕಿಂಗ್ ಆಗಿರುವಂಥದ್ದು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗೆ ಕಾಣ್ತಾ ಇರತಕ್ಕಂತಹ ಮೊಬೈಲ್ ನಂಬರ್ಗಳಿಗೆ ಕರೆ ಮಾಡಿ ನೀವು ಮುಧೋಳದಲ್ಲಿ ಬೆಸ್ಟ್ ಒಂದು ಫ್ಲಾಟ್ ಅನ್ನು ತೆಗೆದುಕೊಂಡು ಒಂದು ಮನೆಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ದ್ವಾರಕಾ ನಗರಕ್ಕಿಂತ ಅತ್ಯುತ್ತಮವಾದಂತಹ ಬೆಸ್ಟ್ ಲೇಔಟ್ ಮತ್ತೆಲ್ಲಿ ಕೂಡ ಇಲ್ಲ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.